ಕನಕಪುರದ ಹೆಬ್ಬಾಗಿಲಿನಲ್ಲಿ ಇರುವ ಶ್ರೀ ದೇಗುಲ ಮಠದಲ್ಲಿ ಕಾರ್ತಿಕ ಮಾಸದ ಅಮಾವಾಸ್ಯೆಯ ಪ್ರಯುಕ್ತ ದೀಪೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶ್ರೀಮಠದ ಪೀಠಾಧಿಪತಿಗಳಾದ ಮುಮ್ಮಡಿ ಡಾಕ್ಟರ್ ನಿರ್ವಾಣ ಮಹಾಸ್ವಾಮಿಗಳ ಕೃಪಾಶೀರ್ವಾದದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕ್ಷೇತ್ರದಲ್ಲಿ ಆಯೋಜಿಸಲಾಗಿದ್ದ ಈ ಬೆಳಕಿನ ಹಬ್ಬಕ್ಕೆ ಕಳೆದ 8 ದಿನಗಳಿಂದ ಪೂರ್ವ ತಯಾರಿಯನ್ನು ಮಾಡಲಾಗಿತ್ತು. ಶ್ರೀ ದೇಗುಲ ಮಠದ ಕಿರಿಯ ಶ್ರೀಗಳಾದ ಚನ್ನಬಸವ ಸ್ವಾಮೀಜಿಗಳು ಹಾಗೂ ಈ ದಿನದ ಎಲ್ಲಾ ಕಾರ್ಯಕ್ರಮಗಳ ಆಯೋಜನೆಯನ್ನು ಸ್ವಯಂ ಪ್ರೇರಣೆ ಹಾಗೂ ವೀಕ್ಷಣೆ ನಡೆಸಿದ್ದು, ಎಲ್ಲಾ ಕಾರ್ಯಕ್ರಮಗಳ ಯಶಸ್ಸಿಗೆ ತಮ್ಮ ಶ್ರಮವನ್ನು ಹಾಕಿದ್ದರು. ಶ್ರೀ ದೇಗುಲ ಮಠದ ಆವರಣದಲ್ಲಿ ಶಿವೋಹಂ ಕಾರ್ಯಕ್ರಮದ ಅಂಗವಾಗಿ ಮೈಸೂರಿನ ಎಸ್ಎನ್ಎಸ್ ಶಾಲೆಯಿಂದ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಸಂಪೂರ್ಣ ಶಿವನ ಎಲ್ಲ ಚರಿತ್ರೆಯನ್ನು ಸಾದರಪಡಿಸಿದ್ದು ನಿಜಕ್ಕೂ ಹುಬ್ಬೇರಿಸುವಂತೆ ಮಾಡಿತ್ತು. ಬಾಲಶಿವನಿಂದ ಹಿಡಿದು ಮಾರ್ಕಂಡೇಯ, ಗಿರಿಜಾ ಕಲ್ಯಾಣ, ಗಣಪತಿಯ ಜನ್ಮ ವೃತ್ತಾಂತದನ್ನೊಳಗೊಂಡು ಎಲ್ಲ ಅವತಾರಗಳ ಸಂಪೂರ್ಣ ಚಿತ್ರಣವನ್ನು ಚಿತ್ರೀಕರಿಸಿ ಭಕ್ತಾದಿಗಳ ಕಣ್ಮನಗಳಿಗೆ ಭಕ್ತಿಯ ಪುಳಕವನ್ನುಂಟು ಮಾಡಿತ್ತು. ಬೆಳಗ್ಗೆ ತಾಲೂಕಿನ ಅನೇಕ ಶಾಲೆಗಳ ವಿದ್ಯಾರ್ಥಿಗಳು ನೃತ್ಯ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಹಾಗೂ ರಾತ್ರಿ ಊಟ ಸೇರಿದಂತೆ 3 ಸಮಯಕ್ಕೆ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ದೀಪೋತ್ಸವಕ್ಕೆ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳ ಅಕ್ಷಿಪಟದಲ್ಲಿ ನಿಲ್ಲುವಂತೆ ಶಿವನ ಸಾಕ್ಷಾತ್ಕಾರವನ್ನು ಮೂಡಿಸಲಾಗಿತ್ತು. ಆದರೆ ದುರದೃಷ್ಟಕರ ಸಂಗತಿ, ಪ್ರಕೃತಿಯ ಅಸಹಕಾರದಿಂದ ಮಳೆಯ ಆಗಮನವಾಗಿ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳ ಸಂಖ್ಯೆ ಸಾವಿರಾರು ಜನರಿಗೆ ಮಾಡಿದ್ದ ಭಕ್ಷ್ಯ ಭೋಜನವು ಉಳಿದುಕೊಂಡಿದ್ದು, ಜೊತೆಗೆ ಶ್ರಮಪಟ್ಟು ಮಾಡಿದ ಎಲ್ಲ ಚಿತ್ರಕಲೆಯನ್ನು ಭಕ್ತಾದಿಗಳು ವೀಕ್ಷಿಸಲಾಗಲಿಲ್ಲವಾಗಿತ್ತು. ಸಂಜೆ ಕ್ಷೇತ್ರದಲ್ಲಿ ದೀಪೋತ್ಸವದ ಜೊತೆಗೆ ರಥೋತ್ಸವವೂ ಕೂಡ ನಡೆಯಿತು. ಶ್ರೀಮಠದ ಆದಿನಿರ್ವಾಣ ಮಹಾಸ್ವಾಮೀಜಿಗಳಿಂದ ಹಿಡಿದು ಮುಮ್ಮಡಿ ಮಹಾಲಿಂಗ ಸ್ವಾಮಿಗಳ ಗದ್ದುಗೆಗೆ ವಿಶೇಷ ಪೂಜೆ ಹಾಗೂ ರುದ್ರಾಭಿಷೇಕವನ್ನು ಮಾಡಲಾಗಿತ್ತು. ಶ್ರೀ ದೇಗುಲ ಮಠದ ಶಾಖಾ ಮಠಗಳ ಎಲ್ಲ ಯತಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದುದು ವಿಶೇಷವಾಗಿತ್ತು. ಆಯ್ತು ಉದಯ ದಸರಾ ನಿಮ್ದು ಆಯ್ತಾ? ಇಲ್ಲ ಏನು ವಿಶೇಷ? ಹಿಂಗೆ ಮುಂದೆ ದೇವಸ್ಥಾನ ಬನ್ನಿ. ಐಟಮ್ಗಳೆಲ್ಲ ಆಗಿದೆ.
ವಾಪಸ್ ಮಾಡ್ಕೊಂಡು ಬಂದು ದೊಡ್ಡವಳು ಹೌದು. ನಡುಮಲೆಯ ನಂದನ ವನದ ಸೃಷ್ಟಿಕರ್ತ ನೀನು ಕೋಟಿಗೊಬ್ಬ ಶರಣ